ಹಾಗೂ ಪರಿಹಾರ ಈ ವಿಷಯವಾಗಿ ಹೆಚ್ಚಿನ ಮಾಹಿತಿಯನ್ನ ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ನಮಗೆ ನೀಡಲಿದ್ದಾರೆ. ಅವರಿಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಶ್ರೋತೃಗಳೇ, ಈ ವಿಷಯವಾಗಿ ಪ್ರಶ್ನೆಗಳಿದ್ದಲ್ಲಿ ತಾವು ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 22370477 22370488 ಹಾಗೂ 22370499 ಇಲ್ಲಿಗೆ ಕರೆ ಮಾಡಿ ಮಹಿಳೆಯರಲ್ಲಿ ಮಾನಸಿಕ ಒತ್ತಡದಿಂದುಂಟಾಗುವ ತೊಂದರೆಗಳ ಬಗ್ಗೆ ಹಾಗೂ ಪರಿಹಾರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೇರ ಫೋನ್ ಕಾರ್ಯಕ್ರಮದಲ್ಲಿ ತಾವು ಪಡೆದುಕೊಳ್ಳಬಹುದು. ಡಾಕ್ಟರ್ ಸುಜೇಂದ್ರ ಪ್ರಕಾಶ್ ಅವರು ಲೈಫ್ ಮ್ಯಾನೇಜ್ಮೆಂಟ್ ಅಕಾಡೆಮಿಯ ನಡವಳಿಕಾ ತಜ್ಞರಾಗಿದ್ದಾರೆ. ಈ ರೀತಿಯ ಅನೇಕ ತೊಂದರೆಗಳನ್ನ ಅವರು ದಿನನಿತ್ಯ ನೋಡ್ತಾ ಇದ್ದಾರೆ. ಅದರ ಬಗ್ಗೆ ನಮಗೆ ಹೆಚ್ಚಿನ ಮಾಹಿತಿಯನ್ನ ಇಂದು ಅವರು ಒದಗಿಸಲಿದ್ದಾರೆ. ಡಾಕ್ಟರ್, ಈ ಮಾನಸಿಕ ಒತ್ತಡ ಅಂತ ನಾವೇನ್ ಹೇಳ್ತೀವಿ, ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ಅಂತ, ಅದ್ರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ? ಈಗ ಸ್ಟ್ರೆಸ್ ಅನ್ನೋದು ಒಂದು ಸ್ವಾಭಾವಿಕ ಕ್ರಿಯೆ. ಸ್ಟ್ರೆಸ್ ಅನ್ನೋದು ಬಹಳ ಬೇಕೇ ಬೇಕಾಗಿರೋ, ಅವಶ್ಯಕವಾಗಿರುವಂತದ್ದು, ನಮ್ಮ ಅಸ್ತಿತ್ವಕ್ಕೆ, ನಮ್ಮ ಸರ್ವೈವಲ್ಗೆ ಬೇಕೇ ಆಗಿರುವಂಥದ್ದು. ಅದಿಲ್ಲದೆ ಇದ್ರೆ ನಾವು ಸರ್ವೈವ್ ಆಗಕ್ಕೆ ಸಾಧ್ಯ ಇಲ್ಲ. ಸೊ ಸರ್ವೈವ್ ಆಗೋದು ಹೇಗೆ ಅಂದ್ರೆ, ಇವಾಗ ನಾವು ಬಂದು ಬದುಕಬೇಕಾದಾಗ ನಮ್ಗೇನೋ ಒಂದು ಅಡ್ಡ ಬಂತು, ಆ ಅಡ್ಡನ ನಾವು ಹೇಗೋ ಅದನ್ನ ಪಾರು ಮಾಡಿ ನಾವು ನಮ್ಮ ಗೋಲ್ ತಲುಪೋದಕ್ಕೋಸ್ಕರನೇ ಸ್ಟ್ರೆಸ್ ಅಂತ ಬರೋದು. ಬಟ್ ಇದೇನಾಗಿದೆ, ಇವಾಗ ಸ್ಟ್ರೆಸ್ ಬರೋದಕ್ಕೆ ಒಂದು ಕಾರಣ ಅಂತ ಇರೋದಿಲ್ಲ. ನಾವು ಯಾವ್ದ್ರಿಂದ ಸ್ಟ್ರೆಸ್ ಬರುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕೆಂದ್ರೆ ಬಹಳ ರೀತಿಯಿಂದ ನಮ್ಮಿಂದಾನೇ ಬರ್ಬೋದು, ಹೊರಗಿಂದ ಬರ್ಬೋದು, ಬೇರೆ ಪ್ರಾಬ್ಲಮ್ಸ್ ಇಂದ ಬರ್ಬೋದು. ಆಮೇಲೆ ಎಷ್ಟೋ ಅಡೆತಡೆಗಳು ಅನ್ನೆಸೆಸರಿಯಾಗಿ ಆಗ್ತಾ ಇರ್ತವೆ. ಹ್ಯಾಕ್ ಕೋಪ್ ಅಪ್ ಮಾಡೋದು ಅನ್ನೋದನ್ನ ನಾವು ಕಲಿದೇ ಇದ್ದಾಗ ಅದು ದುಷ್ಪರಿಣಾಮ ಆಗುತ್ತೆ. ಸ್ಟ್ರೆಸ್ ನಿಂದ ಪ್ರಾಬ್ಲಮ್ ಆಗಲ್ಲ. ಆ ಸ್ಟ್ರೆಸ್ ತುಂಬಾ ದಿವಸ ಅದನ್ನ ರಿಸಾಲ್ವ್ ಮಾಡದೆ ಹಾಗೆ ಇಟ್ಕೊಂಡಿದ್ದಾಗ ಅದರಿಂದ ಆಂಗ್ಸೈಟಿ ಅನ್ನೋದು ಬಂದು ಆಂಗ್ಸೈಟಿಯಿಂದ ಮತ್ತೆ ಡಿಸಾರ್ಡರ್ಸ್ ಎಲ್ಲ ಶುರು ಆಗುತ್ತೆ. ಸೊ ಹಾಗಾಗಿ ನಾವು ಸ್ಟ್ರೆಸ್ ಅಂತ ಬಂದಾಗ ಅದನ್ನ ಯಾವ ತರ ಟ್ಯಾಕಲ್ ಮಾಡೋದು ಅನ್ನೋದನ್ನ ಫಸ್ಟ್ ಕಲ್ತು ಬಿಟ್ರೆ ಪ್ರಾಬ್ಲಮ್ ಆಗಲ್ಲ. ಈಗ ನಮ್ಮಲ್ಲಿ ಒಂದು ಗಾದೆನೇ ಇದೆ, ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ ಅಂತ ಹೇಳ್ತಾರೆ. ಹಾಗೆ ಈ ಒಂದು ಒತ್ತಡ ಅನ್ನೋದೇನಿದೆ, ಈ ಸ್ಟ್ರೆಸ್ ಅನ್ನೋದನ್ನ ಅದನ್ನ ಯಾವ ರೀತಿ ಜಾಣ್ಮೆಯಿಂದ ನಾವು ತಪ್ಪಿಸ್ಕೋಬಹುದು ಅಂತ ತಿಳಿಸ್ತೀರಾ? ಒಂದು ರೀತಿ ಇಲ್ಲ, ಯಾಕೆಂದ್ರೆ ಸ್ಟ್ರೆಸ್ ಒಂದ್ ರೀತಿ ಬರದೇ ಇರೋದ್ರಿಂದ ಒಂದ್ ರೀತಿನಲ್ಲಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕಾಗತ್ತೆ, ಫಸ್ಟ್ ಅದು ಯಾವ ತರ ಇದೆ ಅನ್ನೋದನ್ನ ನೋಡ್ಕೋಬೇಕು. ಈಗ ನೋಡಿ, ಅದರಲ್ಲೇ ಇವಾಗ ಸ್ಟ್ರೆಸ್ ಅನ್ನೋದು ಏನು ಅನ್ನೋದನ್ನ ಫಸ್ಟ್ ಕಂಡುಹಿಡ್ಕೊಳ್ಳೋಣ. ಒಂದು ಪ್ರೆಷರ್ ಅಂತ ಅಂದ್ರೆ ಬೇರೆಯವರಿಂದಲೋ ಒತ್ತಡ, ಇದೊಂದು ರಿಯಲ್ ಒತ್ತಡ. ಅಂದ್ರೆ ಇವಾಗ ಇಂಟರ್ನಲ್ ಪ್ರೆಷರ್ ಅಂತಂದ್ರೆ ನಮ್ಮ ಒಳಗಿಂದಾನೇ ನಾನು ಫಸ್ಟ್ ರ್ಯಾಂಕ್ ಬರ್ಬೇಕು, ನಾನು ಇದನ್ನ ಜಯಿಸ್ಬೇಕು, ನಾನು ಇಷ್ಟು ದುಡ್ಡು ಮಾಡ್ಬೇಕು ಅಂತ ಇಂಟರ್ನಲ್ ಪ್ರೆಷರ್ ಹಾಕೋಬಹುದು. ಇಲ್ಲ ಎಕ್ಸ್ಟರ್ನಲ್ ಪ್ರೆಷರ್, ನೀನು ಫಸ್ಟ್ ರ್ಯಾಂಕ್ ಬರ್ಬೇಕು, ನೀನ್ ಇಷ್ಟೇ ಮಾರ್ಕ್ಸ್ ತಗೋಬೇಕು, ಅಥವಾ ನೀನ್ ಕೆಲಸ ಚೆನ್ನಾಗಿ ಮಾಡ್ಬೇಕು, ಈ ತರ ಹೊರಗಡೆಯಿಂದ ಬರುವಂತ ಪ್ರೆಷರ್, ಇದು ಒಂದ್ ರೀತಿ ಒತ್ತಡ. ಸೊ ಈ ಪ್ರೆಷರ್ ಬಂದಾಗ ನಾವು ಅದನ್ನ ಯಾವ ತರ ಟ್ಯಾಕಲ್ ಮಾಡ್ತೀವಿ ಅನ್ನೋದನ್ನ ನಾವು ಡಿಸೈಡ್ ಮಾಡ್ಬೇಕು. ಪ್ರೆಷರ್ನ ಇಲ್ಲ ತಗೋಬೇಕು, ನಾವು ಅದನ್ನ ಟ್ಯಾಕಲ್ ಮಾಡಕ್ಕಾದಾಗ ತಗೋಬೇಕು, ಟ್ಯಾಕಲ್ ಮಾಡಕ್ ಆಗದೆ ಇದ್ದಾಗ ತಗೊಳಕ್ ಹೋಗ್ಬಾರ್ದು. ಬಟ್ ನಾವು ತಗೊಳಕ್ ಹೋಗ್ಬಾರ್ದು ಅನ್ನೋದು ಗೊತ್ತಿಲ್ಲದೆ ಗೊತ್ತಿಲ್ಲದೆ ಇದ್ರು ತಗೊಂಡ್ಬಿಡ್ತೀವಿ. ಅಯ್ಯೋ ಅವ್ರು ಹಿಂಗಂದ್ರು, ಅವ್ರು ಹಂಗನ್ಬಾರ್ದಿತ್ತು ಅಂತ ಅವ್ರನ್ನೇ ಚೇಂಜ್ ಮಾಡಕ್ ಹೊರಡ್ತೀವಿ. ಇಲ್ಲ ನಮಗ್ ಪ್ರಾಬ್ಲಮ್ ಆಗೋದು. ಯಾಕಂದ್ರೆ ನಾವು ಇನ್ನೊಬ್ಬರನ್ನ ಚೇಂಜ್ ಮಾಡಕ್ ಹೊರಟಾಗ ಆ ಪ್ರೆಷರ್ ನಮ್ಗೆ ಇನ್ನೂ ಜಾಸ್ತಿ ಆಗುತ್ತೆ. ಅವ್ರು ನಮ್ಗೆ ಪ್ರೆಷರ್ ಕೊಡಬಾರ್ದು ಅನ್ನೋದು ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರೆಷರ್ ಅನ್ನೋದು ಸ್ವಾಭಾವಿಕ ಇದ್ದೇ ಇರುತ್ತೆ, ಒಂದಲ್ಲ ಒಂದ್ ರೀತಿ ಪ್ರೆಷರ್ ಇದ್ದೇ ಇರುತ್ತೆ. ಸೊ ಆ ಪ್ರೆಷರ್ ನ ನಾವು ಹೋಗ್ಸೋದ್ ಹೇಗೆ ಅನ್ನೋದನ್ನ ನಾವು ಫಸ್ಟ್ ಯೋಚನೆ ಮಾಡ್ಕೋಬೇಕು. ಆ ಪ್ರೆಷರ್ ನ ನಾವು ತಗೊಳಕ್ಕೆ ಸಾಧ್ಯ ಇಲ್ವಾ, ಇದನ್ನ ಲಾಜಿಕಲ್ ಆಗಿ ಯೋಚನೆ ಮಾಡ್ಬೇಕು. ಸಾಧ್ಯ ಇದ್ರೆ ಯಾವ ತರ ಮಾಡ್ಬೇಕು ಅದನ್ನ ನಮ್ಮ ಪಾಡಿಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಯಾವಾಗ ರಿಸಲ್ಟ್ ಕೊಡ್ತೀವಿ ಅವಾಗ ಪ್ರೆಷರ್ ಕಮ್ಮಿ ಆಗುತ್ತೆ. ನಾವು ಆ ಕಡೆ ಪ್ರಯತ್ನನೂ ಪಡೋದಿಲ್ಲ, ಈ ಕಡೆ ಅದು ಇರಬಾರ್ದು, ನಮ್ಗೆ ಪ್ರೆಷರ್ ಇರೋದ್ರಿಂದಾನೇ ನಮ್ಗೆ ಇಷ್ಟು ಕಷ್ಟ ಆಗ್ತಾ ಇರೋದು, ಪ್ರೆಷರ್ ಇಲ್ಲದೆ ಹೋಗಿದ್ರೆ ನಾವು ಸರಿಗ್ ಮಾಡ್ತಿದ್ವಿ ಅಂತ ಹೇಳೋದು ಅದು ಸುಳ್ಳು. ಯಾಕಂದ್ರೆ ಪ್ರೆಷರ್ ಇಲ್ಲ ಅಂದ್ರೆ ಏನು ಮಾಡ್ಲಿಕ್ಕೆ ಆಗೋದು ಇಲ್ಲ. ಯಾಕಂದ್ರೆ ಸ್ಟ್ರೆಸ್ ಇಲ್ಲ ಅಂದ್ರೆ ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸ್ಟ್ರೆಸ್ ಬಹಳ ಅತ್ಯವಶ್ಯಕ. ಎರಡನೇದು ಏನಂದ್ರೆ ಕಾನ್ಫ್ಲಿಕ್ಟ್ ಅಂತ. ಇವಾಗ ಯಾವುದೇ ಒಂದು ನಾವು ಚೂಸ್ ಮಾಡಕ್ ಹೋದಾಗ ಒಂದು ಇದು ಬೇಕು ಅನ್ಸುತ್ತೆ, ಇದು ಬೇಕು ಅನ್ಸುತ್ತೆ, ಎರಡೂ ನಾವು ತಗೊಳಕ್ಕಾಗಲ್ಲ, ದ್ವಂದ್ವದಲ್ಲಿ ಇರ್ಬೋದು. ಸೊ ಇವಾಗ ಒಂದು ಬಟ್ಟೆ ತಗೊಳಕ್ ಹೋಗೋದ್ರಿಂದ ಹಿಡಿದು ಪ್ರತಿ ಒಂದಕ್ಕೂ ನಾವು ಯಾವಾಗ್ಲೂ ದ್ವಂದ್ವದಲ್ಲಿ ಸಿಕ್ಕಾಕೋತೀವಿ, ಮಾಡೋದೋ ಬೇಡವೋ. ಆ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ಇಲ್ಲಿ ಪ್ರಾಬ್ಲಮ್ ಬರೋದು. ಹಾಗಾಗಿ ಆ ಡಿಸಿಷನ್ ಮೇಕಿಂಗ್ ಪ್ರೋಸೆಸ್ ನ ಕಲಿಬೇಕಾಗುತ್ತೆ. ಇವಾಗ ನಾವು ಒಂದೊಂದು ಚೂಸ್ ಮಾಡಿದ್ರೆ ಇನ್ನೊಂದೊಂದು ಚೂಸ್ ಮಾಡ್ಲಿಲ್ವಲ್ಲ ಅಂತ ಫ್ರಸ್ಟ್ರೇಷನ್ ಆಗುತ್ತೆ, ಇನ್ನೊಂದೊಂದು ಚೂಸ್ ಮಾಡಿದ್ರೆ ಇನ್ನೊಂದೊಂದು ಚೂಸ್ ಮಾಡ್ಲಿಲ್ವಲ್ಲ ಅಂತ ಫ್ರಸ್ಟ್ರೇಷನ್ ಆಗುತ್ತೆ. ಹಾಗಾಗಿ ಪ್ರಾಬ್ಲಮ್ ಇದ್ದೇ ಇರುತ್ತೆ. ಅದಕ್ಕೆ ಫಸ್ಟ್ ಡಿಸಿಷನ್ ಮೇಕಿಂಗ್ ಹ್ಯಾಕ್ ಮಾಡೋದು, ರೆಸ್ಪಾನ್ಸಿಬಿಲಿಟಿ ಹ್ಯಾಕ್ ತಗೊಳ್ಳೋದು, ಆದಷ್ಟು ಅದನ್ನ ನಾವು ತಗೊಂಡಿದ್ದ ರೆಸ್ಪಾನ್ಸಿಬಿಲಿಟಿನ ಅದನ್ನ ಕರೆಕ್ಟ್ ಆಗಿ ಮಾಡ್ಕೊಂಡು ಹೋಗೋದು ಹೇಗೆ ಅಷ್ಟನ್ನ ಮಾತ್ರ ಮಾಡ್ಕೊಂಡ್ಬಿಟ್ಟಾಗ ನಮ್ಗೆ ಕಾನ್ಫ್ಲಿಕ್ಟ್ ಬರೋದಿಲ್ಲ. ಬಟ್ ನಾವು ಕಾನ್ಫ್ಲಿಕ್ಟ್ ಮಾಡ್ಕೊಳಕ್ ಬರುತ್ತೆ ಹೊರತು ಅದನ್ನ ಹೋಗಿಸ್ಕೊಳಕ್ ಬರೋದಿಲ್ಲ. ಎಷ್ಟೋ ಸಲ ನಾವು ಪೋಸ್ಟ್ಪೋನ್ ಡಿಸಿಷನ್ಸ್ ಇನ್ ಆರ್ಡರ್ ಟು, ಅದೇ ಏನಕ್ಕೆ ಅಂದ್ರೆ ಪೋಸ್ಟ್ಪೋನ್
ಹೋಗ್ತಿರ್ತೀವಿ, ನಾವು ಅದು ಹೇಳಿದಷ್ಟು ಸ್ಟ್ರೆಸ್ ಬಿಲ್ಡಪ್ ಆಗುತ್ತೆ. ಸೊ ಇದು ಇನ್ನೊಂಥರ. ಮೂರನೇದು ಫ್ರಸ್ಟ್ರೇಷನ್ ಅಂತ ಹೇಳಿ. ಸೊ ಈಗ ನಾವು ಯಾವ್ದೋ ಒಂದು ಗುರಿ ಕಡೆ ಹೋಗ್ತಿದ್ದಾಗ ಯಾವುದೇ ರೀತಿ ಅಡ್ಡ ಬಂತು ಅಂದ್ರೆ ನಮಗೆ ಫ್ರಸ್ಟ್ರೇಷನ್ ಆಗುತ್ತೆ. ನಾವು ಫ್ರಸ್ಟ್ರೇಷನ್ ರಿಯಾಕ್ಷನ್ ಮಾಡಿ ಕೋಪದಿಂದ ಆಕ್ಟ್ ಮಾಡೋದ್ ಕಲ್ತಿರ್ತೀವಿ ಅವತ್ತು. ಆ ಅಡ್ಡ ಬಂದಾಗ ಅಡ್ಡನ ನಾವು ಯಾವ ರೀತಿ ಹೋಗ್ಲಾಡ್ಸ್ಕೋಬೇಕು, ಇಲ್ಲ ಅದು ಹೋಗ್ಲಾಡ್ಸಕ್ಕಾಗದೆ ಇದ್ರೆ ತುಂಬಾ ಸ್ಟ್ರಾಂಗ್ ಇದ್ರೆ ಅದಕ್ಕೆ ಬೇರೆ ರೂಟ್ ಎಲ್ಲಾನು ಕಂಡುಹಿಡಿಬೋದಾ, ಇಲ್ಲ ರೂಟ್ ಸಿಕ್ಲಿಲ್ಲ ಅಂದ್ರೆ ಗುರಿನೇ ಬೇರೆ ಬದಲಾಯಿಸಬಹುದಾ, ಇದನ್ನ ನಾವು ಲಾಜಿಕಲ್ ಆಗಿ ಯೋಚನೆ ಮಾಡೋದಿಲ್ಲ. ಅದು ಅಡ್ಡ ಬಂದ ತಕ್ಷಣ ಅಡ್ಡ ಬರಬಾರ್ದಿತ್ತು, ನಾನ್ ಕರೆಕ್ಟು, ಇದು ಅಡ್ಡ ಬಂದ್ ನನ್ಗೆ ಹಿಂಗ್ ಆಗೋಯ್ತು ಅಂತ ನಾವು ಕಾರಣಗಳು ಹೇಳ್ತೀವಿ. ಈಗ ನಾವು ಸಮಾಜದಲ್ಲೂ ಕಾರಣಗಳಿಗೆ ಬಹಳ ಇಂಪಾರ್ಟೆನ್ಸ್ ಕೊಡೋದ್ರಿಂದ ಪ್ರತಿಯೊಬ್ಬರನ್ನು ಕಾರಣ ಹೇಳಿದ್ದಕ್ಕೆ ಅದರಿಂದಾನೇ ಆಯ್ತು ಅಂತ ಬೇರೆಯಿಂದ ಬ್ಲೇಮ್ ಮಾಡೋದ್ರಿಂದ ಈಗ ಸ್ಟ್ರೆಸ್ ಅನ್ನೋದು ನಮ್ಮಿಂದ ಹೊರಗಡೆ ಉಳಿದಿದೆ ಅಂತ ಅನ್ಕೊಂತೀವಿ. ಸ್ಟ್ರೆಸ್ ಬರೋದು ನಮ್ಮ ಒಳಗಿನಿಂದ, ಹೊರಗಡೆ ಇರೋದು ಒಂದು ಕಾರಣ ಆಗ್ತವೆ. ಈಗ ಒಂದು ಟ್ರಾಫಿಕ್ ಜಾಮ್ ಆಯ್ತು ಅಂದಾಗ ಟ್ರಾಫಿಕ್ ಜಾಮ್ ನಮ್ಗೆ ಸ್ಟ್ರೆಸ್ ಬಾರ್ಸ್ಕೊ ಅಂತ ಹೇಳೋದಿಲ್ಲ, ಆದ್ರೆ ಟ್ರಾಫಿಕ್ ಜಾಮ್ ನ ನಾವು ಹ್ಯಾಕ್ ತಗೋತೀವಿ, ಅದ್ರ ಮೇಲೆ ನಮ್ ಸ್ಟ್ರೆಸ್ ಅವಲಂಬಿತ ಆಗಿರುತ್ತೆ. ಆ ಟ್ರಾಫಿಕ್ ಜಾಮ್ ಇಂದ ನಮ್ಗೆ ತೊಂದರೆ ಆಯ್ತು ಅಂತ ಅನ್ಕೊಂಡು ಇದರಿಂದಾನೇ ನನಗೆ ಲೇಟ್ ಆಗ್ತಿದೆ, ಇದರಿಂದಾನೇ ನನಗೆ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದಾಗ ನಮ್ಗೆ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಈ ಟ್ರಾಫಿಕ್ ಜಾಮ್ಗೂ ಸ್ಟ್ರೆಸ್ಗೂ ನಾನು ಸ್ಟ್ರೆಸ್ ಇಟ್ಕೊಂಡ್ರು ಟ್ರಾಫಿಕ್ ಜಾಮ್ ಇರುತ್ತೆ, ಸ್ಟ್ರೆಸ್ ಇಟ್ಕೊಳ್ಳದೇ ಇರೋ ಟ್ರಾಫಿಕ್ ಜಾಮ್ ಇರುತ್ತೆ. ಅದು ಇದು ಸರಿ ಹೋಗೋ ಟೈಮ್ ತಕ್ಕ ನಾನು ಕಾಯಲೇಬೇಕು ಅಂತ ಆದ್ರೆ ಅವಾಗ ಅದು ಸ್ಟ್ರೆಸ್ ಎಫೆಕ್ಟ್ ನಮಗಿರೋದಿಲ್ಲ. ಸೊ ನಾವು ಯಾವ ರೀತಿ ತಗೋತೀವಿ ಅನ್ನೋದನ್ನ ಕಲಿಬೇಕೇ ಹೊತ್ತು ಆ ಸ್ಟ್ರೆಸ್ಸೇ ಬರಬಾರದು. ಆ ಸ್ಟ್ರೆಸ್ ಇಲ್ಲದೆ ಇದ್ರೆ ನಾನು ಜೀವನ ಮಾಡಕ್ ಸಾಧ್ಯ, ಆ ಸ್ಟ್ರೆಸ್ ಇಂದಾನೇ ನಮ್ಗೆ ತೊಂದರೆ ಆಗಿರೋದು ಅಂತ ಅನ್ಕೊಳ್ಳೋದ್ರಿಂದ ಇನ್ನೂ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಈಗ ಮಾನಸಿಕ ಒತ್ತಡ ಅನ್ನೋದು ಸಾಮಾನ್ಯವಾಗಿ ಒಂದಲ್ಲ ಒಂದು ರೀತಿಯಲ್ಲಿ ನಮ್ಮನ್ನ ಕಾಡ್ತಾನೆ ಇದೆ. ಈ ಒಂದು ಮಾನಸಿಕ ಒತ್ತಡದಿಂದ ಯಾವ ರೀತಿಯ ದುಷ್ಪರಿಣಾಮಗಳಾಗ್ತವೆ ಅಂತ ತಿಳಿಸ್ತಾರೆ? ತುಂಬಾ ಇದೆ ಇದರಲ್ಲಿ. ನಾವು ಅದಕ್ಕೆ ನಾವು ಆದಷ್ಟು, ಏಕೆಂದ್ರೆ 1-2 ಇಲ್ಲ, ಆಲ್ಮೋಸ್ಟ್ ನನ್ನ ಪ್ರಕಾರ ಒಂದು 90 ಡಿಸಾರ್ಡರ್ಸ್ ಬರ್ಬೋದು. ಈ ಬಹಳ ಡಿಸಾರ್ಡರ್ ಗಳಲ್ಲಿ ಏನಾಗುತ್ತೆ, ಇದು ಡಿಸೀಸ್ ಅಲ್ಲ. ಡಿಸೀಸ್ ಅಂದ್ರೆ ಯಾವ್ದಾದ್ರು ಒಂದು ಏಜೆಂಟ್ ಇರುತ್ತೆ, ಒಂದು ಬ್ಯಾಕ್ಟೀರಿಯಾನೋ ಒಂದು ವೈರಸ್ ಏನೋ ಒಂದು ಏಜೆಂಟ್ ಇರುತ್ತೆ. ಹಾಗಾಗಿ ಅದು ಔಷಧಿ ತಗೊಂಡಾಗ ಇಲ್ಲ ಸರ್ಜರಿ ಮಾಡಿದಾಗ ಹೊರಟೋಗೋ ಚಾನ್ಸಸ್ ಇರುತ್ತೆ. ಇದು ಡಿಸಾರ್ಡರ್ ಏನಂದ್ರೆ ಇದಕ್ಕೆ ಒಂಥರ ಕ್ಯೂರ್ ತರ ಇರೋಲ್ಲ, ಬರೀ ಕಂಟ್ರೋಲ್ ಅಂತ ಇರುತ್ತೆ. ಆಮೇಲೆ ಲೈಫ್ ಲಾಂಗ್ ಮಾಡ್ತಾನೆ ಇರ್ಬೇಕಾಗುತ್ತೆ, ತಗೊಳ್ತಾನೆ ಇರ್ಬೇಕಾಗುತ್ತೆ. ಸೊ ಲೈಫ್ ಲಾಂಗ್ ನಾವು ಟ್ಯಾಬ್ಲೆಟ್ಸ್ ತಗೊಂಡು ಅದನ್ನ ಕಮ್ಮಿ ಮಾಡ್ಕೋತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ಮಾಡ್ತಿರೋ ರೀತಿನ ಸ್ವಲ್ಪ ಯೋಚನೆ ಮಾಡೋ ರೀತಿ, ನಾವು ಇಂಟರಾಕ್ಟ್ ಮಾಡೋ ರೀತಿ, ನಾವು ಒಬ್ಬರ ಹತ್ರ ಯಾವ ತರ ಡೀಲ್ ಮಾಡ್ತೀವಿ ಅನ್ನೋ ರೀತಿ, ಇದನ್ನ ಸ್ವಲ್ಪ ಚೇಂಜ್ ಮಾಡ್ಕೊಂಡಾಗ ನಮ್ಗೆ ಅದೇ ಸ್ಟ್ರೆಸ್ ನಮಗೆ ಅಫೆಕ್ಟ್ ಆಗೋದಿಲ್ಲ. ಅವಾಗ ಈ ಸಿಂಪ್ಟಮ್ಸ್ ಗಳು ಕಮ್ಮಿ ಆಗ್ತಾ ಬರ್ತವೆ. ಸೊ ಇದರಲ್ಲಿ ನಾವು ಈಗ ಬಾಡಿ ಸ್ಟ್ರೆಸ್ ಅಂತ ಹೇಳ್ತೀವಿ, ಕಾಗ್ನಿಟಿವ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಲೈಫ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಎಮೋಷನಲ್ ಸ್ಟ್ರೆಸ್ ಅಂತ ಹೇಳ್ತೀವಿ, ಬಿಹೇವಿಯರಲ್ ಸ್ಟ್ರೆಸ್ ಅಂತ ಹೇಳ್ತೀವಿ. ಕೆಲವು ಒಂದೊಂದು ಉದಾಹರಣೆ ಹೇಳ್ತೀನಿ. ಈಗ ಬಾಡಿ ಸ್ಟ್ರೆಸ್ ಅಂತ ಅಂದಾಗ ಬಹಳ ಜನ ಕತ್ತು ನೋವು, ಬೆನ್ನು ನೋವು, ಆಮೇಲೆ ಯಾವಾಗ್ಲೂ ಒಂಥರ ಸುಸ್ತಾಗ್ತಾ ಇರೋದು, ಆಮೇಲೆ ಎದೆ ಬಡ್ತ ಜಾಸ್ತಿ ಆಗೋದು, ಈ ತರ ಎಲ್ಲ ಹೇಳ್ತಿರ್ತಾರೆ. ಅಥವಾ ಉಗುರು ಕಚ್ಚೋದು, ಇದೆಲ್ಲ ಬಾಡಿ ಸ್ಟ್ರೆಸ್ ಗೆ ಸಂಬಂಧಪಟ್ಟಿದ್ದು. ಈಗ ಮೆಮೊರಿ ಪ್ರಾಬ್ಲಮ್ಸ್, ಕಾನ್ಸಂಟ್ರೇಷನ್ ಪ್ರಾಬ್ಲಮ್ಮು, ಆಮೇಲೆ ಒಂಥರ ಯೋಚನೆ ಮಾಡಕ್ಕೆ ಗೊತ್ತಾಗೋದಿಲ್ಲ, ಏನೋ ಒಂಥರ ಮೈಂಡ್ ಬ್ಲಾಂಕ್ ಆದಂಗ ಆಗುತ್ತೆ. ಅಥವಾ ಯಾವ್ದನ್ನೇ ಒಂದೇ ಕೆಲಸನ ಜಾಸ್ತಿ ಹೊತ್ತು ಮಾಡ್ಲಿಕ್ಕಾಗಲ್ಲ, ಓದೋದು ಜಾಸ್ತಿ ಹೊತ್ತು ಮಾಡಕ್ಕಾಗಲ್ಲ, ಕೇಳಿಸ್ಕೊಳ್ಳೋದು ಜಾಸ್ತಿ ಹೊತ್ತು ಮಾಡಕ್ಕಾಗಲ್ಲ, ಅದೇ ಅದು ಸಸ್ಟೈನಿಂಗ್ ಇರೋದಿಲ್ಲ. ಸೊ ಅದಿದ್ದಾಗಲೂ ಅದು ಸ್ಟ್ರೆಸ್ ಇಂದ ಪ್ರಾಬ್ಲಮ್. ಇವನ್ನೆಲ್ಲ ನಾವು ಕಾಗ್ನಿಟಿವ್ ಸ್ಟ್ರೆಸ್ ಅಂತ ಕರಿತೀವಿ. ಆಮೇಲೆ ಇನ್ ಕೆಲವು ಸಲ ಈಗ ಕಮ್ಯುನಿಕೇಶನ್ ಪ್ರಾಬ್ಲಮ್ಸ್ ಇರುತ್ತೆ, ಅಥವಾ ನಾವು ಜೊತೆಗಿರೋರು ಅಂದ್ರೆ ಮನೆಯವ್ರ ಜೊತೆ ಇರ್ಬೋದು, ಇಲ್ಲ ಬಾಸ್ ಜೊತೆ ಇರ್ಬೋದು, ಇಲ್ಲ ಸ್ಕೂಲ್ ಟೀಚರ್ ಜೊತೆ ಇರ್ಬೋದು, ಯಾರ ಜೊತೆ ಒಡನಾಡ್ತೀವೋ ಅಲ್ಲಿ ಪ್ರಾಬ್ಲಮ್ಸ್ ಇರುತ್ತೆ. ಈ ತರ ಪ್ರಾಬ್ಲಮ್ಸ್ ಎಲ್ಲ ನಾವು ಲೈಫ್ ಸ್ಟ್ರೆಸ್ ಅಂತ ಕರಿತೀವಿ. ಯಾಕಂದ್ರೆ ಜೀವನ ಮಾಡೋದ್ರಲ್ಲಿ ಬರುವಂತ ಸ್ಟ್ರೆಸ್, ಇನ್ನೊಬ್ಬರ ಹತ್ರ ನಾವು ಯಾವ ತರ ಡೀಲ್ ಮಾಡ್ಬೇಕು ಅನ್ನೋದನ್ನ ಸರಿಯಾಗಿ ಕಲ್ತಿಲ್ದೇ ಇದ್ದಾಗ ಈ ಸ್ಟ್ರೆಸ್ ಬರೋ ಚಾನ್ಸಸ್ ಇರುತ್ತೆ. ಇನ್ನೊಂದು ಎಮೋಷನಲ್ ಸ್ಟ್ರೆಸ್ ಅಂತ ಹೇಳಿ, ಇದು ಫಿಯರ್ ಅಂಡ್ ನೆಗೆಟಿವ್ ಎಮೋಷನ್ಸ್ ಏನಿದೆ, ಫಿಯರ್, ಆಂಗರು ಮತ್ತೆ ಸ್ಯಾಡ್ನೆಸ್ ಅಂದ್ರೆ ಭಯ ಮತ್ತೆ ಕೋಪ ಮತ್ತೆ ದುಃಖ, ಇದನ್ನ ನಾವು ಆದಷ್ಟು ಎನ್ಕರೇಜ್ ಮಾಡ್ತೀವಿ ಹೊರತು ಇದನ್ನ ಇಲ್ಲದೆ ಇರ್ಬೋದು ಅಂತ ನಾವು ಯೋಚನೆ ಮಾಡೋದಿಲ್ಲ. ಈಗ ಬಹಳ ಜನ ಹತ್ರ ಬರೋರು ಹೇಳೋದು ಸಂಸಾರ ಆದ್ಮೇಲೆ ಜಗಳ ಆಡ್ಲೇಬೇಕು ಅಂತ. ನಾನು ಹೇಳೋದು ಅದು ಎಲ್ಲಿ ಬರಿದೆ ತೋರಿಸಿ ಅಂತ. ಯಾಕೆಂದ್ರೆ ಸಂಸಾರ ಆದ್ಮೇಲೆ ಜಗಳ ಆಡದೇ ಇರೋದು ಹೇಗೆ ಅನ್ನೋದನ್ನ ಕಲಿಯೋ ತನಕ ನಾವು ಜಗಳ ಆಡದೇ ಜಗಳ ಆಡೋದನ್ನ ನಿಲ್ಸೋದಕ್ಕೆ ಸಾಧ್ಯ ಇಲ್ಲ. ನಾವು ಜಗಳ ಆಡೋದನ್ನೇ ಕಲ್ತಿರ್ತೀವಿ. ಈಗ ನಂದು ಉದಾಹರಣೆ ಸಿಂಪಲ್. ನೀರಿನಲ್ಲಿ ಯಾರು ಈಜ್ ಕಲಿತಾರೋ ಅವ್ರು ನೀರ್ನ ಎಂಜಾಯ್ ಮಾಡ್ತಾರೆ, ಯಾರು ಈಜ್ ಕಲಿಯಲ್ವೋ ಅವ್ರು ನೀರ್ನ ಸಫರ್ ಮಾಡ್ತಾರೆ. ಇದೇ ತರ ಜೀವನನೂ ಅಷ್ಟೇ. ಜೀವನ ಮಾಡೋದನ್ನ ಯಾರು ಕಲಿತಾರೋ ಅವರು ಜೀವನನ ಆರಾಮಾಗಿ ಕಲಿತಾರೆ, ಎಷ್ಟೇ ಪ್ರಾಬ್ಲಮ್ಸ್ ಇದ್ರು ಸಂತೋಷವಾಗಿರ್ತಾರೆ. ಜೀವನ ಮಾಡೋದನ್ನ ಕಲಿದೇ ಇದ್ದಾಗ ಎಷ್ಟೇ ಸಣ್ಣ ಪ್ರಾಬ್ಲಮ್ಸ್ ಇದ್ರು ಅಥವಾ ಪ್ರಾಬ್ಲಮ್ಸ್ ಕಮ್ಮಿ ಇದ್ರು ಕೂಡ ಸಫರ್ ಮಾಡೋದ್ ಗ್ಯಾರಂಟಿ. ಸೊ ಹಾಗಾಗಿ ಎಮೋಷನಲ್ ಸ್ಟ್ರೆಸ್ ನ ನಾವು ತುಂಬಾ ಇಟ್ಕೊಂಡು ಅದೇ ಪ್ರಾಬ್ಲಮ್, ನಾವು ಯಾವ್ದೋ ಒಂದು ದುಃಖನ ಬಹಳ ವರ್ಷ ಅದನ್ನೇ ಬಲ್ಕ್ ಹಾಕಿ 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 ಅದರಿಂದಾನೇ ನನಗೆ ಪ್ರಾಬ್ಲಮ್ ಆಯ್ತು, ಅವ್ರಂಗ್ ಅನ್ಬಾರ್ದಿತ್ತು, ಅಥವಾ ಯಾವ ಮೇಲೋ ಕೋಪ ಇಟ್ಕೊಂಡಿರ್ತೀವಿ, ಆ ಕೋಪನ ಮಿಕ್ಕಿದವ್ರ ಮೇಲೆಲ್ಲ ತಿರ್ಸ್ಕೊತೀವಿ. ಕೋಪದ ಒಂದು ಮೇಜರ್ ಪ್ರಾಬ್ಲಮ್ ಏನಂದ್ರೆ
ಕೋಪ ಬಂದಾಗ ವಿ ಹ್ಯಾವ್ ಟು ಹರ್ಟ್ ಸಂಬಡಿ, ಯಾರಿಗಾರು ನಾವು ನೋವು ಮಾಡ್ಲೇಬೇಕಾಗುತ್ತೆ. ಕೊನೆಗೆ ಯಾರಿಗೂ ಮಾಡಕ್ಕಾಗಿಲ್ಲ ಅಂದ್ರೆ ನಾವೇ ನೋವು ಮಾಡ್ಕೋತೀವಿ. ಆಮೇಲೆ ಇನ್ನೂ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ನಾವು ಯಾವಾಗ ಹರ್ಟ್ ಮಾಡ್ತೀವಿ, ವಿ ಆಲ್ವೇಸ್ ಹರ್ಟ್ ಪೀಪಲ್ ಹೂಮ್ ವಿ ಲವ್ ಮೋಸ್ಟ್. ನಮ್ಗೆ ಯಾರ ಮೇಲೆ ತುಂಬಾ ಪ್ರೀತಿ ಜಾಸ್ತಿ ಇರುತ್ತೋ ಅವ್ರ ಮೇಲೆ ನಾವು ಕೋಪ ತೋರಿಸ್ಕೊಳ್ಳೋದು ಜಾಸ್ತಿ. ಸೊ ನಮಗ್ ಬೇಕಾದವ್ರ ಮೇಲೆ ನಾವು ಹರ್ಟ್ ಮಾಡೋದು ಸರಿನಾ ಅಂತ ಒಂದ್ಸಲ ಯೋಚನೆ ಮಾಡ್ಬಿಟ್ರೆ ನಮ್ಗೆ ಬರೋ ಕೋಪಗಳೆಲ್ಲ ವ್ಯರ್ಥ ಅನಿಸ್ಬಿಡುತ್ತೆ. ಆದ್ರೆ ನಾವ್ ಇದನ್ನ ಯೋಚನೆ ಮಾಡೋದೇ ಇಲ್ಲ. ನಾವು ಅನ್ಕೊಳ್ಳೋದು ನಾವು ಯಾಕೆ ಕೋಪ ಮಾಡ್ಕೋತಿದೀವಿ ಅಂದ್ರೆ ನಾವು ಪ್ರೀತಿ ಇರೋದ್ರಿಂದ. ಸೊ ನಮ್ ಪ್ರೀತಿನ ನಾವು ಪ್ರಚುರ ಪಡಿಸೋದೇ ಒಂದು ಕೋಪದಿಂದ, ಬೈಯೋದ್ರಿಂದ, ಹೊಡಿಯೋದ್ರಿಂದ ಅಂತ ಅನ್ಕೊಂಡಾಗ ಇದೇ ಜಾಸ್ತಿ ಆಗ್ತಾ ಇರುತ್ತೆ. ಯಾಕೆಂದ್ರೆ ಕೋಪದಿಂದ ಎಫೆಕ್ಟ್ ಏನಾಗುತ್ತೆ, ನಾವು ಒಬ್ರು ಕೋಪ ಕೊಟ್ರೆ ಅವ್ರು ಅದನ್ನ ನಿಲ್ಸಕ್ಕಾಗಲ್ಲ, ಅವ್ರು ಇನ್ನೊಬ್ರು ಕೋಪ ಕೊಡ್ಬೇಕಾಗುತ್ತೆ, ಅದು ಅಲ್ಲಲ್ಲೇ ಸುತ್ತಿರುತ್ತೆ. ಎಸ್ಪೆಷಲಿ ಮನೆಯಲ್ಲಿ ನಾವು ಕೋಪದಿಂದ ಏನೇ ಒಂದು ಇಂಟ್ರಾಕ್ಷನ್ ಅಂತ ಮಾಡಿದ್ರೆ ಆ ಕೋಪ ಅಲ್ಲೇ ಉಳ್ಕೊಳುತ್ತೆ ಹೊತ್ತು ನಾವು ಯಾವ್ದೋ ಕೋಪನ ತಗೊಂಬಂದ್ ಮನೆಯವರು ಕೊಡ್ತೀವಿ, ಯಾರ ಮೇಲೋ ಬೀದಿಲಿ ಹೋಗೋರ್ ಮೇಲೆ ಇರೋ ಕೋಪ ತಗೊಂಬಂದ್ ಮನೆಯವರು ಕೊಡ್ತೀವಿ. ಸೊ ಹೀಗೆ ಮಾಡಿದಾಗ ನ್ಯಾಚುರಲಿ ಅದು ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಹೊರತು ಕಮ್ಮಿ ಆಗೋದಿಲ್ಲ. ಸೊ ಒಂದ್ಸಲ ನಾವು ನಮ್ಮ ಮನೆಯವ್ರನ್ನೇ ನಾವು ಹರ್ಟ್ ಮಾಡ್ಬೇಕಾ ಅಂತ ಒಂದ್ಸಲ ಯೋಚನೆ ಮಾಡಿದಾಗ ನಮ್ಗೆ ಕೋಪದ ನೆಸೆಸಿಟಿ ಬರೋದಿಲ್ಲ. ಬಟ್ ಕೋಪ ಇಲ್ಲೇ ಜೀವನ ಮಾಡೋದು ನಾವು ಕಲ್ತಿರೋದಿಲ್ಲ. ಹಾಗಾಗಿ ಜಸ್ಟಿಫೈ ಮಾಡ್ಕೋತೀವಿ, ನನ್ ಶಾರ್ಟ್ ಟೆಂಪರ್ ಇರೋದೇ ನನ್ನ ನೇಚರು, ಅಥವಾ ನಾನು ಕೋಪ ಮಾಡ್ಕೊಳ್ಳೋದು ಕರೆಕ್ಟು, ಯಾಕೆಂದ್ರೆ ಇವ್ರು ಇಂತಿಂತ ಹಿಂಗ್ ಮಾಡಿದ್ರು ಅದಕ್ಕೆ ನನ್ ಕೋಪ ಬಂತು ಅಂತ ಜಸ್ಟಿಫಿಕೇಶನ್ ಕೊಟ್ಕೊಳ್ಳೋದ್ರಿಂದ ಇನ್ನು ಸ್ಟ್ರೆಸ್ ಬಿಲ್ಡಪ್ ಆಗುತ್ತೆ ಹೊರತು, ಈಗ ಸ್ಟ್ರೆಸ್ ಇರೋದ್ರಿಂದ ಕೋಪ ಬರುತ್ತೆ ಹೊರತು ಸ್ಟ್ರೆಸ್ ಇಲ್ಲದೆ ಇದ್ರೆ ಕೋಪ ಬರೋದೇ ಇಲ್ಲ. ಸೊ ಆ ಸ್ಟ್ರೆಸ್ ನಾವು ತಗೊಂಡಾಗ ನ್ಯಾಚುರಲಿ ಕೋಪದಿಂದ ಅದು ಮ್ಯಾನಿಫೆಸ್ಟ್ ಆಗೇ ಆಗುತ್ತೆ. ಸೊ ಹಾಗೆ ಈ ತರ ಎಮೋಷನಲ್ ಅಪ್ಸ್ ಅಂಡ್ ಡೌನ್ಸ್, ಅಥವಾ ಅಳಬೇಕು, ಓಡೋಗ್ಬೇಕು, ಯಾರಿಗಾರು ಹರ್ಟ್ ಮಾಡ್ಬೇಕು, ಅಥವಾ ಯಾವ್ದು ನಮ್ ಕಂಟ್ರೋಲ್ ಇಲ್ಲ, ಇವೆಲ್ಲ ಅನ್ನೋದು ಎಮೋಷನಲ್ ಸ್ಟ್ರೆಸ್ ಅಂತ ಬರುತ್ತೆ. ಕೊನೆಗೆ ಬಿಹೇವಿಯರ್ ಸ್ಟ್ರೆಸ್ ಅಂತಂದ್ರೆ ಇವಾಗ ನಾವು ಎಷ್ಟೋ ರೀತಿ, ಈಗ ಶಾರ್ಟ್ ಟೆಂಪರು, ಅಥವಾ ಯಾರ ಮೇಲೂ ನಾವು ಕೆಟ್ಟ ಮಾತುಗಳು ಉಪಯೋಗಿಸೋದು, ಅಥವಾ ರಿಲ್ಯಾಕ್ಸ್ ಮಾಡ್ಕೊಳಕ್ ಆಗದೆ ಇರೋದು, ಅಥವಾ ಒಂದ್ ಕಡೆ ಕೂತ್ಕೊಳಕ್ ಆಗದೆ ಇರೋದು, ಯಾವುದೇ ಒಂದು ಕೆಲಸನ ಜಾಸ್ತಿ ಒಂಥರ ಆರಾಮಾಗಿ ಮಾಡಕ್ ಆಗದೆ ಇರೋದು, ಆಮೇಲೆ ಪ್ರತಿ ಒಂದಕ್ಕೂ ಒಂಥರ ಕಂಪಲ್ಸಿವ್ ಬಿಹೇವಿಯರ್, ಇದು ಏನೇ ಮಾಡಿದ್ರು ಇದು ಸರಿ ಇಲ್ಲ, ಇನ್ನು ಹಿಂಗಿರ್ಬೇಕಿತ್ತು, ಹಾಗಿರ್ಬೇಕಿತ್ತು ಅಂತ ಬರೀ ಚೇಂಜ್ ಮಾಡೋದೇ ನೋಡ್ತಾ ಇರೋದು, ಒಂಥರ ಸಮಾಧಾನ ಅನ್ನೋದಿರೋದಿಲ್ಲ. ಸೊ ಇದೆಲ್ಲ ನಾವು ಬಿಹೇವಿಯರಲ್ ಸ್ಟ್ರೆಸ್ ಅಂತ ಕರಿತೀವಿ. ಸೊ ಇದಿಷ್ಟು ಇದರಲ್ಲಿ ಒಟ್ಟು ಸುಮಾರು 70-80 ಸಿಂಪ್ಟಮ್ಸ್ ಇದಾವೆ. ಸೊ ಇದರಲ್ಲಿ ಕೆಲವು ಪ್ರತಿಯೊಬ್ಬ ಮನುಷ್ಯನಿಗೂ ಒಂದು 5ಕ್ಕಿಂತ 10ಕ್ಕಿಂತ ಜಾಸ್ತಿ ಇದ್ದೇ ಇರುತ್ತೆ. ನಾವ್ ಇರೋದ್ರ ಜಸ್ಟಿಫೈ ಮಾಡ್ಕೋತೀವಿ ಹೊರತು ಅದ್ ನಮ್ಗೆ ಯಾಕೆ ಬಂತು, ನಾವ್ ಯಾಕೆ ಆರಾಮಾಗಿರಕ್ಕಾಗಲ್ಲ ಅನ್ನೋದನ್ನ ನಾವು ಯೋಚನೆ ಮಾಡೋ ತನಕ ಅದು ಹೋಗೋದಿಲ್ಲ. ಸೊ ಇದು ಒಂದರಿಂದ ಒಂದು ಆಡ್ ಹಾಕೊಂಡು ಹೋಗುತ್ತೆ. ಈಗ ಒಂದು ಸಿಂಪ್ಟಮ್ ಇಂದ ಒಂದು 10 ಸಿಂಪ್ಟಮ್ ಬರ್ಬೋದು. ಇವೆಲ್ಲ ಸಿಂಪ್ಟಮ್ಸ್ ಅಷ್ಟೇ, ಇವೆಲ್ಲ ಪ್ರಾಬ್ಲಮ್ಸ್ ಅಲ್ಲ. ಪ್ರಾಬ್ಲಮ್ ಬೇರೆ ಕಡೆ ಇರುತ್ತೆ, ಇದು ಮ್ಯಾನಿಫೆಸ್ಟ್ ಆಗುವಂತ ಸಿಂಪ್ಟಮ್. ಶ್ರೋತೃಗಳ ಕೇಳ್ತಾ ಇದ್ದೀರಲ್ಲ, ಈ ರೀತಿ ಒಂದು ಮಾನಸಿಕ ಒತ್ತಡದಿಂದ ಉಂಟಾಗುವ ತೊಂದರೆಗಳ ಬಗ್ಗೆ ಹಾಗೂ ಅದಕ್ಕೆ ಪರಿಹಾರವನ್ನ ಯಾವ ರೀತಿ ಕಂಡುಕೊಳ್ಬೇಕು ಅನ್ನೋದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಸಂಪರ್ಕಿಸಬೇಕಾದ ದೂರವಾಣಿ ಸಂಖ್ಯೆ 22370477 ಹಾಗೂ 22370488 ಇಲ್ಲಿಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಬಹುದು. ಈಗ ತಾವು ಹೇಳಿದ್ರಿ ಯಾವ್ಯಾವ ರೀತಿಯ ಒಂದು ದುಷ್ಪರಿಣಾಮಗಳು ಆಗುತ್ತೆ ಈ ಒಂದು ಮಾನಸಿಕ ಒತ್ತಡದಿಂದ ಅಂತ ಹೇಳಿದ್ರೆ, ಇಷ್ಟೇ ಅಲ್ಲ, ಈ ಮಾನಸಿಕ ಒತ್ತಡ ಉಂಟಾದಾಗ ಸಾಮಾನ್ಯವಾಗಿ ಯಾರನ್ನ ಭೇಟಿ ಆಗ್ಬೇಕು? ಅಲ್ಲ, ಭೇಟಿ ಆಗೋದು ಇವಾಗ ಯೂಶುವಲಿ ನಾವೇನಾಗುತ್ತೆ, ಸ್ಟ್ರೆಸ್ ಇದ್ದಾಗ ಯಾರನ್ನೂ ಭೇಟಿ ಮಾಡೋದಿಲ್ಲ. ಸ್ಟ್ರೆಸ್ ಇಂದ ಡಿಸಾರ್ಡರ್ ಬಂದಾಗ ಅವಾಗ ನಾವು ಡಾಕ್ಟರ್ ಹತ್ರ ಹೋಗ್ತೀವಿ. ಈಗ ಸ್ಟ್ರೆಸ್ ಇದ್ದಾಗಲೇ ಅದನ್ನ ಹೇಗೆ ಹೋಗ್ಬೇಕು ಅನ್ನೋದನ್ನ ಕಲಿಬೇಕು. ನಮ್ಮಲ್ಲಿ ಕಲಿಕೆಗೆ ಬೆಲೆ ಇಲ್ಲ. ಈಗ ನಾವು ಯಾವುದೇ ಒಂದು, ಈಗ ನೋಡಿ, ಯಾವ್ದೋ ಸಿಲೆಬಸ್ ಬಗ್ಗೆ ನಾವು ತುಂಬಾ ದುಡ್ಡು ಕೊಟ್ಟು ಮಕ್ಕಳಿಗೆ ಎಷ್ಟು ಕೇಳ್ತಾರೋ ಅಷ್ಟು ಸ್ಕೂಲ್ಗೆ ಕಾಲೇಜ್ಗೆ ಕೊಟ್ಟು ಕಲಿಸ್ತೀವಿ. ಜೀವನ ಮಾಡೋದು ಹೇಗೆ ಅಂತ ಕಲಿಯೋಕೆ 1 ಪೈಸಾ ಖರ್ಚು ಮಾಡೋದಿಲ್ಲ, 1 ನಿಮಿಷನೂ ಖರ್ಚು ಮಾಡೋದಿಲ್ಲ. ಆದ್ರೆ ನಾವು ಲೈಫ್ ಪೂರ್ತಿ ಬರುವಂತದ್ದು ನಾವು ಜೀವನ ಮಾಡೋದು ಹೇಗೆ ಅಂತ ಕಲಿಯೋದು ಇಂಪಾರ್ಟೆಂಟ್. ಹಾಗಾಗಿ ಕಲಿಕೆಗೆ ನಾವು ಯಾವಾಗ ಬೆಲೆ ಕೊಡೋದಿಲ್ಲ, ಹಾಗಾಗಿ ಕಲಿಯಕ್ ಆಗೋದಿಲ್ಲ. ನಾವೇನ್ ಮಾಡ್ತೀವಿ, ಪ್ರಾಬ್ಲಮ್ ಬಂದ ಮೇಲೆ ಅದನ್ನ ಹೋಗ್ಸಕ್ಕೆ ಸುಲಭವಾದ ಮಾರ್ಗ ಹುಡುಕ್ತಿವಿ ಹೊರತು ಮತ್ತೆ ಕಲಿಕೆಗೆ ಹೋಗೋದಿಲ್ಲ. ಈಗ ಯಾವ್ದೇ ಒಂದು ಪ್ರಾಬ್ಲಮ್ ಬಂತು, ನನ್ ಕೋಪ ಬರ್ತಿದೆ ಅಂತ ಅಂದಾಗ, ನನ್ ಕೋಪ ಬರೋದಕ್ಕೆ ಕಾರಣ ನಾನು ಕಲ್ತಿರೋದ್ರಿಂದ. ನಾನು ಕೋಪನ ಕಲ್ತ ಮೇಲೆ ಕೋಪ ಬರ್ದೇ ಇದ್ದಂಗೆ ಮಾಡ್ಕೊಳ್ಳೋದನ್ನು ಕಲಿಬೇಕು ಅನ್ನೋದನ್ನ ಯೋಚನೆ ಮಾಡಲ್ಲ. ಒಂದ್ ಮಾತ್ರೆ ತಗೊಂಡ್ರೆ ಕೋಪ ಹೊರಟೋಗ್ಬೇಕು, ಅಥವಾ ಬಹಳ ಈಸಿ ಸೊಲ್ಯೂಷನ್ಸ್ ಅಂತ ಹುಡುಕ್ತಿವಿ. ಈ ಯಾವ್ದಕ್ಕೂ ಡಿಸಾರ್ಡರ್ಗೂ ಈಸಿ ಸೊಲ್ಯೂಷನ್ಸ್ ಇಲ್ಲ. ಯಾಕೆಂದ್ರೆ ನನ್ನ ಪ್ರಕಾರ ಕಷ್ಟಪಟ್ಟು ಬರ್ಸ್ಕೊಂಡಿರೋಂತ ಪ್ರಾಬ್ಲಮ್ ನ ಕಷ್ಟಪಟ್ಟೆ ಹೋಗಿಸ್ಕೋಬೇಕೆ ಹೊರತು ಕಷ್ಟಪಟ್ಟು ಬಂದಿರೋ ಪ್ರಾಬ್ಲಮ್ ನ ಸುಲಭವಾಗಿ ಹೋಗಿಸ್ಕೊಳ್ಳಿಕ್ ಆಗೋದಿಲ್ಲ. ಸೊ ಈಗ ಮಾನಸಿಕ ಒತ್ತಡ ಅನ್ನೋದು ಸಾಮಾನ್ಯವಾಗಿ ನಮ್ಗೆ ಅರಿವಿಲ್ದಂತಾನೆ ಅದು ನಮ್ಮನ್ನ ಆವರಿಸ್ಕೊಳ್ಳುತ್ತೆ.
ಆವರಿಸ್ಕೊಂಡ್ಬಿಟ್ಟಿರುತ್ತೆ. ಈ ಒಂದು ಮಾನಸಿಕ ಒತ್ತಡದಿಂದಾಗಿ ಇಲ್ಲದೆ ಇರೋ ಕಾಯಿಲೆಗಳೆಲ್ಲ ಬರ್ತಾ ಇರುತ್ತೆ. ಅಂದ್ರೆ ಒಂದು ಡಯಾಬಿಟಿಸ್ ಆಗಿರ್ಬಹುದು, BP ಆಗಿರ್ಬಹುದು, ಹೀಗೆ ಅನೇಕ ಕಾರಣಗಳು ಈ ಒಂದು ಮಾನಸಿಕ ಒತ್ತಡ, ಸ್ಟ್ರೆಸ್ ಅಂತ ಏನ್ ಹೇಳ್ತಾರೋ ಅದರಿಂದಾನೇ ಬರುತ್ತೆ. ಆ ಒತ್ತಡವನ್ನ ನಾವು ಯಾವ ರೀತಿ ಶಮನ ಮಾಡ್ಕೊಳ್ಬಹುದು ಅನ್ನೋದ್ರ ಬಗ್ಗೆ ತಿಳಿಸ್ತೀರಾ? ಅದೇ ಶಮನ ಮಾಡ್ಕೊಳ್ಳೋಕೆ ಫಸ್ಟ್ ನಮ್ಮ ಯೋಚನೆ. ಡಾಕ್ಟರ್, ಇವಾಗ ಒಂದ್ ಕರೆ ಇದೆ, ತಗೊಳ್ಳೋಣ, ಆಮೇಲೆ ಮುಂದುವರ್ಸೋಣ. ಹಲೋ, ಕಟ್ ಆಯ್ತು ಅಂತ ಕಾಲ, ಹೇಳಿ. ಈಗ ನಾವು ಯೋಚನೆ ಮಾಡೋ ರೀತಿನ ಬದಲಾಯಿಸ್ಕೋಬೇಕು. ನಾವು ಯಾವಾಗ್ಲೂ ನೆಗೆಟಿವ್ ಆಗಿ ಯೋಚನೆ ಮಾಡೋದ್ರಿಂದಾನೆ ನಮ್ಗೆ ಸ್ಟ್ರೆಸ್ ಬರೋದು ಜಾಸ್ತಿ. ಈಗ ಯಾವುದೇ ಒಂದು ವಿಷಯದಲ್ಲಿ ಬಂದಾಗ ನಮ್ಗೆ ಪ್ರಾಬ್ಲಮ್ಸೇ ಬರಬಾರ್ದು ಅಂತ ಯಾವಾಗ ಯೋಚನೆ ಮಾಡಿ ನಮ್ಗೆ ಏನು ಅಡ್ಡ ಬರಬಾರ್ದು, ನಾನು ಇದು ಗೋಲ್ ಕಡೆ ಹೋಗ್ತಿರ್ಬೇಕಾದ್ರೆ ಯಾರು ನನಗೆ ತೊಂದರೆ ಕೊಡಬಾರ್ದು, ಪ್ರತಿಯೊಬ್ರು ನನಗೆ ಹೆಲ್ಪ್ ಮಾಡ್ಬೇಕು, ಸಪೋರ್ಟ್ ಮಾಡ್ಬೇಕು ಅಂತ ಮನಸ್ಸಿನಲ್ಲಿ ಅನ್ಕೊಂಡು ನಾವ್ ಯಾವುದೇ ಕೆಲಸಕ್ಕೆ ಮುಂದುವರೆದಾಗ ಅದು ರಿಯಾಲಿಟಿನಲ್ಲಿ ಹಾಗಾಗಲ್ಲ. ಯಾಕೆಂದ್ರೆ ನೇಚರ್ ಇಸ್ ನಾಟ್ ಇನ್ ಅವರ್ ಕಂಟ್ರೋಲ್. ಸೊ ರಿಯಾಲಿಟಿಲಿ ಏನಾಗುತ್ತೆ, ಅಡ್ಡಗಳು ಬಂದೇ ಬರ್ತವೆ, ಜನ ಅಡ್ಡ ಬರ್ತಾರೆ, ವಿಷಯಗಳ ಅಡ್ಡ ಬರ್ತವೆ, ಎನ್ವೈರನ್ಮೆಂಟ್ ಅಡ್ಡ ಬರುತ್ತೆ, ಕ್ಲೈಮೇಟ್ ಅಡ್ಡ ಬರ್ಬೋದು, 1,000 ಕಾರಣಗಳಿರ್ತವೆ. ನಾವು ಅಡ್ಡ ಬಂದಾಗ ಏನ್ ಮಾಡ್ಬೇಕು ಅನ್ನೋದಷ್ಟೇ ನಾವು ಯೋಚನೆ ಮಾಡ್ಬೇಕೇ ಹೊರತು ಅಡ್ಡನೇ ಬರಬಾರದು ಅಂತ ಯಾವಾಗ ಯೋಚನೆ ಮಾಡ್ತೀವಿ, ನಾವು ಪ್ರತಿ ಅಡ್ಡ ಬಂದಾಗ್ಲೂ ಸ್ಟ್ರೆಸ್ ಪ್ರೊಡ್ಯೂಸ್ ಆಗುತ್ತೆ. ಕೊನೆಗೆ ನಾವು ಗುರಿನೇ ಮರ್ತ್ಬಿಡ್ತೀವಿ. ಗುರಿನೇ ಮರ್ತ್ಬಿಟ್ಟು ಬರೀ ಅಡ್ಡಗಳನ್ನೇ ನಾವು ಗುರಿಯಾಗಿ ಇಟ್ಕೊಂಡು ಈಗ ಅಡ್ಡ ಬರಬಾರ್ದು, ಈಗ ಬಂದಿದ್ರಿಂದ ನಾನು ಮಾಡಕ್ ಆಗ್ಲಿಲ್ಲ, ನನ್ಗೆ ತುಂಬಾ ಆಸೆ ಇತ್ತು, ನಾನು ಆ ತರ ಮಾಡ್ಬೇಕು ಅನ್ಕೊಂಡಿದ್ದೆ, ಈ ತರ ಮಾಡ್ಬೇಕು ಅಂತಿದ್ದೆ ಅಂತ ಬರೀ ಅನ್ಕೊಂಡಿದ್ದೆ ಅಂತ ಹೇಳ್ತೀವಿ ಹೊರತು ಅದಕ್ಕೆ ಏನ್ ಮಾಡಿದ್ವಿ, ಅದಕ್ಕೆ ಯಾವ ರೀತಿ ನಾವು ಅಡ್ಡಗಳನ್ನ ತೊಡಹಾಕದ್ವಿ, ಅದಕ್ಕೆ ನಮ್ಮ ಅಪ್ರೋಚ್ ಏನು, ಅದನ್ನ ಬಗ್ಗೆ ನಾವು ಯೋಚನೆ ಮಾಡೋದಿಲ್ಲ. ಸೊ ಮೇಜರ್ ಪ್ರಾಬ್ಲಮ್ ಸ್ಟ್ರೆಸ್ ಅಲ್ಲಿ, ಸ್ಟ್ರೆಸ್ ನಾವು ಕಮ್ಮಿ ಮಾಡ್ಕೊಳ್ಳೋದಕ್ಕೆ ಒಂದು ಅಪ್ರೋಚ್ ಏನಂದ್ರೆ ನಮ್ ಥಿಂಕಿಂಗ್ ಪ್ಯಾಟರ್ನ್ ಚೇಂಜ್ ಆಗಬೇಕು. ನಾವು ಯಾವಾಗ ನೆಗೆಟಿವ್ ಆಗಿ ಯೋಚನೆ ಮಾಡ್ತೀವಿ ಆಟೋಮೆಟಿಕ್ ಆಗಿ ಸ್ಟ್ರೆಸ್ ಬಂದೇ ಬರುತ್ತೆ. ನೆಗೆಟಿವಿಟಿ ಇಸ್ ಡೈರೆಕ್ಟ್ಲಿ ರಿಲೇಟೆಡ್ ಟು ಸ್ಟ್ರೆಸ್. ಈಗ ನಾವು ಸ್ಟ್ರೆಸ್ ಅಂತ ಏನ್ ಹೇಳ್ತೀವಿ, ಇದರಲ್ಲೂ 3 ವಿಧ ಇದೆ. ಡಾಕ್ಟರ್, ಇದೊಂದು ಕರೆ ಇದೆ. ಹಲೋ. ಹಲೋ ಮೇಡಮ್. ನಮಸ್ಕಾರ, ಯಾರು ಮಾತಾಡೋದು? ನಮ್ಮ ಹೆಸರು ಮಂಜುನಾಥ್ ಅಂತ ಹೇಳಿ ಮೇಡಮ್. ಮಂಜುನಾಥ್ ಅವರೇ, ಪ್ರಶ್ನೆ ಕೇಳಿ. ಮೇಡಮ್, ನಮಗೆ ಮನಸ್ಸಿನಲ್ಲಿ ಒಂಥರ ಗೊಂದಲ, ಒಂಥರ ಆಯಾಸ, ಯಾವಾಗ್ಲೂ ಒಂಥರ ಟೆನ್ಷನ್ ಅಂತ ಮನಸ್ಸಲ್ಲಿ ಇರ್ತಾ ಇತ್ತು ಮೇಡಮ್. ಅದಕ್ಕೆ ನಿಮ್ಮ ಒಂದು ಸೊಲ್ಯೂಷನ್ ಏನಾದ್ರು? ಡಾಕ್ಟರ್ ಹೇಳ್ತಾರೆ. ಅದೇ ಸೊಲ್ಯೂಷನ್ ಅಂತ ಅಂದಾಗ ಈಗ ಯಾಕೆ ಗೊಂದಲ ಯಾಕೆ ಆಗ್ತಾ ಇದೆ, ಒಂಥರ ಭಯ ಅಥವಾ ಆತಂಕ. ಹೌದು, ಇದನ್ನೆಲ್ಲ ಕಲ್ತಿರ್ತೀವಲ್ವಾ? ಕಲ್ತಿದ ಮೇಲೆ ಅದನ್ನ ಬರ್ದೇ ಇದ್ದಂಗೆ ಕಲಿಯೋದಕ್ಕೆ ಸಾಧ್ಯ ಇಲ್ವಾ? ಅನ್ಸುತ್ತೆ ಸರ್, ಆದ್ರೂ ಕೂಡ ಒಂಥರ ಮನಸ್ಸಲ್ಲಿ ಅಲ್ಲ, ಮನಸ್ಸಿನಲ್ಲಿ ಇರುತ್ತೆ ಅಂದಾಗ ನಾವು ಅದು ಬೇರೆಯವ್ರ ಮನಸ್ಸಲ್ಲ, ನಮ್ಮ ಮನಸ್ಸೇ ಅಲ್ವಾ? ನಮ್ಮ ಮನಸ್ಸನ್ನ ನಾವು ಹತೋಟಿಲಿ ಇಟ್ಕೊಳಕ್ ಆಗ್ಲಿಲ್ಲ ಅಂದಾಗ ಅದನ್ನ ಕಲ್ತಿಲ್ಲ ಅಂತ ಆಯ್ತು. ಸೊ ಮನಸ್ಸು ಅದ್ರ ಪಾಡ್ದು ಎಲ್ ಬೇಕೋ ಅಲ್ಲಿ ಹೋಗೋದಿಲ್ಲ, ನಾವೇ ಅದನ್ನ ಹೋಗಿಸ್ತೀವಿ. ಯಾಕೆಂದ್ರೆ ನಮ್ಗೆ ಅದರಲ್ಲಿ ಕಂಫರ್ಟ್ ಸಿಗುತ್ತೆ. ಈಗ ನಾವು ಭಯ ಪಟ್ಕೊಳ್ಳೋದ್ರಿಂದ ನಮ್ಗೆ ಕಂಫರ್ಟ್, ಯಾಕೆಂದ್ರೆ ಭಯ ಪಟ್ಕೊಳ್ಳೋದ್ರಿಂದ ಮಾಡೋ ಕೆಲಸನ ಮಾಡದೇ ಇರೋದಕ್ಕೆ ಒಂದು ಕಾರಣ ಇರುತ್ತೆ. ಆಮೇಲೆ ನಮ್ಮಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಸೋಮಾರಿತನ. ಸೊ ನಾವು ಯಾವಾಗ ಮಾಡೋದಕ್ಕೆ ಇಷ್ಟ ಆಗೋದಿಲ್ಲ, ಅದಕ್ಕೆ ಕಾರಣಕ್ಕಾಗಿ ನಮ್ಗೆ ಭಯ ಇರೋದ್ರಿಂದ ಮಾಡ್ತಿಲ್ಲ, ನಮ್ಗೆ ಈ ತರ ಬೇಜಾರಾಗಿರೋದ್ರಿಂದ ಮಾಡ್ತಿಲ್ಲ, ನಮ್ಗೆ ಹಿಂಗ್ ಸುಸ್ತಾಗಿರೋದ್ರಿಂದ ಮಾಡ್ತಿಲ್ಲ ಅಂತ ಇವೆಲ್ಲ ಕಾರಣ ಹೇಳಿ ಕೆಲವು ಸಲ ಕಾರಣನೇ ನಿಜ ಆಗ್ಬಿಡುತ್ತೆ. ಸೊ ಹಾಗಾಗಿ ಈಗ ಫಸ್ಟ್ ನೀವು ಯಾವ್ದೋ ಒಂದು ಗುರಿ ಇಟ್ಕೊಂಡಾಗ ಗುರಿ ಕಡೆ ನಿಮ್ ಪಾಡಂಗ್ ನೀವು ಮಾಡೋದ್ ಕಲ್ತ್ಕೊಳ್ಳಿ. ಇವಾಗ ಇವೆಲ್ಲ ಇದ್ರೂ ಕೂಡ, ಭಯ ಇದ್ರೂ ಪರವಾಗಿಲ್ಲ, ಸುಸ್ತಿದ್ರು ಪರವಾಗಿಲ್ಲ, ಅದ್ರ ಪಾಡ್ಗೆ ಅದಿರ್ಲಿ, ನನ್ ಪಾಡಂಗ್ ಮಾಡ್ತೀನಿ ಅಂತ ನೀವು ಅನ್ಕೊಂಡಾಗ ಅವ್ ಯಾವ್ದು ನಿಮ್ಗೆ ಇಂಪಾರ್ಟೆನ್ಸ್ ಕೊಡಲ್ಲ. ಯಾಕೆ ನೀವು ಯಾವ್ದಕ್ ಇಂಪಾರ್ಟೆನ್ಸ್ ಕೊಡ್ತೀರೋ ಅದು ಜಾಸ್ತಿ ಆಗುತ್ತೆ. ಸೊ ನೀವು ಬೈಕ್ ಇಂಪಾರ್ಟೆನ್ಸ್ ಕೊಟ್ಟಾಗ ಭಯ ಜಾಸ್ತಿ ಆಗುತ್ತೆ, ಸುಸ್ತಿಗೆ ಇಂಪಾರ್ಟೆನ್ಸ್ ಕೊಟ್ಟಾಗ ಸುಸ್ತು ಜಾಸ್ತಿ ಆಗುತ್ತೆ, ಆಮೇಲೆ ಈ ಗೊಂದಲಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಟ್ಟಾಗ ಗೊಂದಲ ಜಾಸ್ತಿ ಆಗುತ್ತೆ. ಹೇಳಿ ಸರ್. ಅದೇ ತಾವ್ ಹೇಳ್ತಾ ಇದ್ರಿ, ಅಂದ್ರೆ ನಾವು ಈ ಒಂದು ಏನು ನಾವು ಅದಕ್ಕೆ ಹೆಚ್ಚಿನ ಒತ್ತು ಕೊಡಬಾರ್ದು ಅಂತ. ಈಗ ನಾವು ಸುಸ್ತು ಅನ್ಕೊಂಡ್ ಕುತ್ಕೊಂಡ್ರೆ ಸುಸ್ತೇ ಆಗಿರತ್ತೆ, ಅಥವಾ ಭಯ ಅಂತಿದ್ರೆ ಭಯನೇ ಆಗಿರುತ್ತೆ. ಇದನ್ನ ನಾವು ಹೋಗ್ಲಾಡಿಸ್ಕೊಳ್ಳೋದು ನಮ್ ಕೈಯಲ್ಲೇ ಇದೆ ಅಂತ. ಹೋಗ್ಲಾಡಿಸ್ಕೊಳ್ಬೇಕು ಅನ್ನೋಕ್ಕಿಂತ ಹೆಚ್ಚಾಗಿ ನಾವು ಇದೆ ಜಾಸ್ತಿ ಇದೆ ಅಂತ ಹೇಳ್ತಿರ್ತೀವಿ ಹೊರತು ಅದಕ್ಕೆ ನಾವು ನಮ್ ಗುರಿ ಏನು, ನಾವು ಯಾವ ಮಾರ್ಗದಲ್ಲಿ ಹೋಗ್ಬೇಕು ಅನ್ನೋದು, ವಿ ಹ್ಯಾವ್ ಟು ಮೇಕ್ ಇಟ್ ಚೇಂಜ್ ಇನ್ ಆರ್ಡರ್ ಟು ಬ್ರಿಂಗ್ ಸಮ್ ಕೈಂಡ್ ಆಫ್ ಎ ಚೇಂಜ್. ಸೊ ನಾವು ಏನು ಚೇಂಜ್ ಆಗಲ್ಲ, ಅದಾಗದೆ ಚೇಂಜ್ ಆಗ್ಬೇಕು ಅಂದ್ರೆ ಆಟೋಮೆಟಿಕ್ ಆಗಿ ಚೇಂಜ್ ಆಗಕ್ ಆಗಲ್ಲ, ಯಾಕಂದ್ರೆ ನಾವೇ ಮಾಡ್ಕೊಂಡಿರೋಂತ ಪ್ರಾಬ್ಲಮ್. ಇನ್ನೊಂದು ಕರೆ ಇದೆ. ಹಲೋ. ನಮಸ್ಕಾರ, ಪ್ರಶ್ನೆ ಕೇಳಬೇಕಾಯ್ತಾ? ಕೇಳಿಮ್ಮ, ಯಾರು ಮಾತಾಡೋದು? ಪೂರ್ಣಿಮಾ ಮಾತಾಡ. ನಮಸ್ಕಾರ ಡಾಕ್ಟರ್. ನಮಸ್ಕಾರ. ಈಗ ನೀವು ಹೇಳ್ತಾ ಇರೋ ಹಾಗೆ ಒತ್ತಡದಿಂದ ನಾವು ನಿವಾರಣೆ ಮಾಡ್ಕೊಳಕ್ ಹೋಗಿ ಎಷ್ಟೋ ಸರಿ ಇನ್ನೊಂದ್ ರೀತಿ ಒತ್ತಡದಲ್ಲಿ ಸಿಕ್ಕಾಕೊಂಡ್ಬಿಡ್ತೀವಿ. ಅದು ನಮ್ಗೆ ಅರಿವಿಲ್ದಂಗೆ ಇದೇ ತರ ಅದೊಂದು ವಿಷಯ ಸರ್ಕಲ್ ತರ ಆಗ್ಬಿಡತ್ತಲ್ಲ, ಅವಾಗ ಹೊರಗ್ ಬರೋದು ಹೇಗೆ? ಇಲ್ಲ, ಇವಾಗ ನಾವು ಯಾವ್ದೇ ಒಂದು ಡಿಸಿಷನ್ ಮಾಡಿದಾಗ ಇನ್ನೊಂದು ಪ್ರಾಬ್ಲಮ್ ಬಂದಾಗ ಅದಕ್ಕೆ ಏನ್ ಮಾಡ್ಬೇಕು ಅದನ್ನ ಮಾಡೋದಕ್ಕೂ ರೆಡಿ ಇರ್ಬೇಕು ನಾವು. ಈಗ ಒಂದು ಪ್ರಾಬ್ಲಮ್ ಅನ್ನು ಸಾಲ್ವ್ ಮಾಡೋದ್ರಿಂದ ಪ್ರಾಬ್ಲಮ್ 100% ಹೋಗುತ್ತೆ ಅನ್ನೋಕೆ ಸಾಧ್ಯನೇ ಇಲ್ಲ. ಈಗ ನಮ್ಮಲ್ಲಿ ಒಂದು ತಪ್ಪು ಅಭಿಪ್ರಾಯ ಏನಿರೋದು ಅಂದ್ರೆ ಟೋಟಲ್
ಪ್ರಾಬ್ಲಮ್ಸ್ ಇಸ್ ಈಕ್ವಲ್ ಟು ಹ್ಯಾಪಿನೆಸ್ ಅಂತ. ಅಂದ್ರೆ 0 ಪ್ರಾಬ್ಲಮ್ ಇದ್ದಾಗ ನಾವು ಸಂತೋಷವಾಗಿರ್ತೀವಿ ಅಂತ. ಇದು ದೊಡ್ಡ ಸುಳ್ಳು. ಎಂತ ಪ್ರಾಬ್ಲಮ್ಸ್ ಇಲ್ಲದೆ ಇರೋ ಮನುಷ್ಯ ಇರಕ್ ಸಾಧ್ಯನೇ ಇಲ್ಲ. ಪ್ರಾಬ್ಲಮ್ಸ್ ಇಟ್ಕೊಂಡು ಸಂತೋಷವಾಗಿರೋರೆ ನಿಜವಾದ ಜ್ಞಾನಿಗಳು. ಪ್ರಾಬ್ಲಮ್ಸ್, ಅದೇ ಪ್ರಾಬ್ಲಮ್ಸ್ ನಾವು ದುಃಖ ಅಂತ ಇಟ್ಕೊಂಡಾಗ ಅದು ನಮ್ಗೆ ತೊಂದ್ರೆ. ಸೊ ಯಾವ್ದೇ ಒಂದು ಬಂದಾಗ ಇನ್ನೊಂದು ಸಮಸ್ಯೆ ಬರೋದನ್ನ ಸ್ವಲ್ಪ ಪ್ರೆಡಿಕ್ಟ್ ಮಾಡ್ಬೇಕು. ಅದು ಬಂದಾಗ ನಾವು ಅದಕ್ಕೇನ್ ಮಾಡ್ಬೇಕು ಅದಕ್ಕೆ ಮಾಡ್ಬೇಕು. ಕೆಲವು ಸಲ ನಿಜ ಎಲ್ಲ ನಮ್ ಕಂಟ್ರೋಲ್ ಇರಲ್ಲ. ಸೊ ನಮ್ ಕಂಟ್ರೋಲ್ ಇದ್ದ ಬಗ್ಗೆ ನಾವು ತಲೆ ಕೆಡಿಸ್ಕೋಬಾರ್ದು. ಡಾಕ್ಟರ್, ಈಗ ಮಾನಸಿಕ ಒತ್ತಡವನ್ನ ಯಾವ ರೀತಿ ಶಮನ ಮಾಡ್ಕೊಳ್ಬಹುದು ಅನ್ನೋ ಒಂದು ಟಿಪ್ಸ್ ಅನ್ನ ತಾವು ಹೇಳ್ತೀರಾ? ಈಗ ಒಂದು ಓವರ್ಕಮಿಂಗ್ ಲೇಸಿನೆಸ್ ಅಂತ, ಅಂದ್ರೆ ನಾವು ಸೋಮಾರಿತನ ಆದಷ್ಟು ಅದಕ್ಕೆ ಕಾರಣ ಕೊಟ್ಕೋಬಾರ್ದು. ಸೊ ಇದರಿಂದ ನಾ ಮಾಡ್ತಿಲ್ಲ, ಅದರಿಂದ ನಾ ಮಾಡ್ತಿಲ್ಲ ಅಂತ ಆದಷ್ಟು ಸೋಮಾರಿತನ ಒಂದ್ ಬಿಟ್ಕೊಡ್ಬೇಕು. ಆಮೇಲೆ ನೀಡ್ಸ್ ಮತ್ತೆ ವಾಂಟ್ಸ್ ಬಗ್ಗೆ ಡಿಸ್ಟಿಂಗ್ವಿಶ್ ಮಾಡ್ಬೇಕು. ನಮ್ಮ ವಾಂಟ್ಸ್ ಅಂತ ಏನಿದೆ ಇದರಿಂದಾನೇ ನಮ್ಗೆ ತೊಂದರೆ ಬರ್ತಿರೋದು. ನಮ್ಗೆ ನೀಡ್ ಇದೆಯಾ ಇಲ್ವಾ ಅದನ್ನ ನೋಡ್ಕೋಬೇಕು. ಅವಶ್ಯಕತೆಗೆ ಅನುಗುಣವಾಗಿ ಮಾತ್ರ ನಾವು ಜೀವನ ಮಾಡ್ಬೇಕೇ ಹೊರತು ನಮ್ಗೆ ಬೇಕು ಬೇಡಗಳು ಇನ್ಕ್ರೀಸ್ ಆಗ್ತಾನೆ ಇರ್ತವೆ, ಎಲ್ಲೆಲ್ಲೋ ಹೋಗ್ತಿರ್ತವೆ. ಈಗ ನಮ್ಗೆ ಯಾವ್ದೋ ಒಂದು, ಈಗ ನೋಡಿ ಬಹಳ ಜನ ನಾನು ಹೆಂಗಸ್ರಿಗೆ ಅದೇ ಹೇಳುದು, ಯಾರೇ ಒಂದು ಡ್ರೆಸ್ ತಗೊಳಕ್ಕೆ ಅಂತ ಒಂದು ಅಂಗಡಿಗೆ ಹೋದ್ರೆ ಡ್ರೆಸ್ ತಗೊಂಡ ಮೇಲೆ ಅವ್ರಿಗೆ ಸಂತೋಷ ಆಗಲ್ಲ, ದುಃಖ ಆಗುತ್ತೆ. ಬರುವಾಗ ಬೇಜಾರು ಮಾಡ್ಕೊಂಡೇ ಬರ್ತಾರೆ. ಯಾಕೆಂದ್ರೆ ಅವ್ರಿಗೆ ನಾನು ಅದು ತಗೋಬೇಕಿತ್ತು, ನಾನು ಇದು ತಗೋಬೇಕಿತ್ತು ಅಂತ. ಸೊ ಇಲ್ಲಿ ನಾವು ಕಲ್ತಿಲ್ಲ. ಯಾಕೆಂದ್ರೆ ನಮ್ಗೆ ತಗೊಳಕ್ ಏನಾಯ್ತು ಅದನ್ನ ತಗೊಂಡು ಇರೋದ್ರಲ್ಲಿ ಸಂತೋಷ ಪಟ್ಕೋಬೇಕೇ ಹೊರತು ನಾವು ಅದನ್ನ ತಗೋಬೇಕಿತ್ತು ಇದನ್ನ ತಗೋಬೇಕಿತ್ತು ಯಾಕೆ ತಗೋಬಾರ್ದಿತ್ತು ಅಂದಾಗ ಕಾರಣ ಹೇಳ್ತಾರೆ ಅದಕ್ಕೆ ತಗೊಳ್ಳೋದು. ಸೊ ಇಲ್ಲಿ ವಾಂಟ್ ಜಾಸ್ತಿ ಆಗುತ್ತೆ ಹೊರತು ನೀಡ್ ಇರೋದಿಲ್ಲ. ಸೊ ಇದು ಒಂದು ಮೇಜರ್ ಕಾರಣ. ಆಮೇಲೆ ಆದಷ್ಟು ಕೊಡೋದನ್ನ ಕಲಿಬೇಕು ಇಸ್ಕೊಳ್ಳೋದಕ್ಕಿಂತ. ಯಾಕೆಂದ್ರೆ ನನ್ನ ಪ್ರಕಾರ ದೋಸ್ ಹೂ ರಿಸೀವ್ ವಿಲ್ ಬಿಕಮ್ ವೀಕರ್, ದೋಸ್ ಹೂ ಗಿವ್ ವಿಲ್ ಬಿಕಮ್ ಸ್ಟ್ರಾಂಗರ್. ಸೊ ನಮ್ಮ ಸ್ಟ್ರೆಂತ್ ಇರೋದೇ ಕೊಡೋದ್ರಲ್ಲಿ. ನಾವು ಜಾಸ್ತಿ ಕೊಡ್ತಾ ಇದ್ದಷ್ಟು ನಮ್ಗೆ ಸಂತೋಷನೂ ಸಿಗುತ್ತೆ, ನಾವು ಸಂತೋಷನೂ ಹಂಚ್ಬೋದು, ಬೇರೆಯವರು ನಮ್ಮ ಜೊತೆ ಇಂಟ್ರಾಕ್ಟ್ ಮಾಡುವಾಗ ಸಂತೋಷವಾಗಿ ಇಂಟ್ರಾಕ್ಟ್ ಮಾಡ್ತಾರೆ. ಆಮೇಲೆ ವಿ ಹ್ಯಾವ್ ಟು ಅಕ್ಸೆಪ್ಟ್ ಲೈಫ್ ಆಸ್ ಇಟ್ ಈಸ್. ನಾವು ಲೈಫ್ ಈ ತರ ಇರಬಾರ್ದು ಆ ತರ ಇರ್ಬೇಕು ಅಂತ ಯೋಚನೆ ಮಾಡಿದಾಗ ನಮ್ ಕಂಟ್ರೋಲ್ ಅಲ್ಲಿ ಇಲ್ಲ ನೇಚರ್. ಹಾಗಾಗಿ ನಾವು ಯಾವ ತರ ಬರುತ್ತೆ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಂಡು ಮಾಡ್ಬೇಕೇ ಹೊರತು ನಾವು ಆದಷ್ಟು ನಾವೇ ಇದು ಮಾಡಕ್ ಆಗೋದಿಲ್ಲ. ಆಮೇಲೆ ಇನ್ನೊಂದು ಡೆವಲಪ್ ಎಫಿಷಿಯನ್ಸಿ ಅಂತ. ನಾವು ಯಾವ್ದೇ ಕೆಲಸ ಮಾಡ್ಬೇಕಾದ್ರೆ ಅಕ್ಯುರೇಟ್ ಆಗಿ ಮಾಡೋದನ್ನ ಕಲಿಬೇಕು. ಅರ್ಧಂಬರ್ಧ ಕಲ್ತಾಗ್ಲೇ ಸ್ಟ್ರೆಸ್ ಬರೋದು. ಪೂರ್ಣವಾಗಿ ವಿಷಯವನ್ನ ತಿಳ್ಕೊಳ್ಳೋದಲ್ಲ, ಮಾಡೋದನ್ನ ಎಕ್ಸಿಕ್ಯೂಟ್ ಮಾಡುವಾಗ ಅಕ್ಯುರಸಿ ಇರ್ಬೇಕು. ಈಗ ಒಂದು ನೋಡಿ, ಒಂದು ಗುರಿನ ನಾನು ಗುರಿ ಇಟ್ಟು ಹೊಡೆದಾಗ ಅದು ಹಣ್ಣು ಬಿತ್ತು ಅಂದ್ರೆ ಅವಾಗ ನಂಗೆ ಸಂತೋಷ ಆಗುತ್ತೆ. ನಾ ಕಲ್ತಿರ್ತೀನಿ. ನಾನು ಸುಮ್ಮನೆ ಕಲಿಸ್ತಾ ಇದ್ದಾಗ ನನಗೆ ಬೇಜಾರಾಗಿ ಆಗುತ್ತೆ, ಅದೇ ಸ್ಟ್ರೆಸ್ ಬರೋದು. ಗೋಪಾಲ್ ಕೃಷ್ಣ ಅಡಗರು ಒಂದ್ ಕಡೆ ಹೇಳ್ತಾರೆ, ಇದ್ದುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ. ಜೀವನ ಅಂದ್ರೆ ಹಾಗೆ, ಅದು ಅದಕ್ಕೆ ಕೊನೆ ಅನ್ನೋದೇ ಇಲ್ಲ. ಅದು ಇನ್ನೂ ಅದು ಮತ್ತೆ ಮತ್ತೊಂದು ಅಂತ ಹೇಳ್ತಾ ಇರುತ್ತೆ. ಆದ್ರೂ ಕೂಡ ಅದ್ರೊಟ್ಟಿಗೆನೆ ನಾವು ಹೋಗ್ತಾನೆ ಎಷ್ಟೇ ಕಷ್ಟ ಇದ್ರು ಅದನ್ನ ನಾವು ಒಂದು ಸಹಬಾಳ್ವೆ ಸಮನ್ವಯ ಮಾಡ್ಕೊಂಡು ಹೋದ್ರೇನೆ ಅದು ಸುಖವಾದ ಜೀವನ ಅನ್ನೋ ಒಂದು ಅರ್ಥದಲ್ಲಿ ನಾವು ಇದನ್ನ ತೆಗೆದುಕೊಳ್ಬೇಕಾಗುತ್ತೆ. ಸುಜೇಂದ್ರ ಪ್ರಕಾಶ್ ಅವರೇ, ಇದುವರೆಗೆ ತಾವು ಮಹಿಳೆಯರಲ್ಲಿ ಮಾನಸಿಕ ಒತ್ತಡದಿಂದ ಉಂಟಾಗುವ ತೊಂದರೆ ಹಾಗೂ ಪರಿಹಾರ ಈ ವಿಷಯವಾಗಿ ನಮ್ಮ ಶ್ರೋತೃಗಳಿಗೆ ಹೆಚ್ಚಿನ ಮಾಹಿತಿಯನ್ನ ಒದಗಿಸಿಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ಶ್ರೋತೃಗಳು ಮೊಬೈಲ್ ಸಂಖ್ಯೆ 9845021600 ಇಲ್ಲಿಗೆ ಸಂಪರ್ಕಿಸಬಹುದು. ಮತ್ತೊಮ್ಮೆ ಮೊಬೈಲ್ ಸಂಖ್ಯೆ 9845021600 ಇಲ್ಲಿಗೆ ಸಂಪರ್ಕಿಸಿ ಹೆಚ್ಚಿನ ಮಾಹಿತಿಯನ್ನ ಪಡೆದುಕೊಳ್ಳಬಹುದು. ನಮಸ್ಕಾರ ಡಾಕ್ಟ್ರೆ. ನಮಸ್ಕಾರ. ಪರಿಹಾರ ಈ ವಿಷಯವಾಗಿ ಇದುವರೆಗೆ ನಿಮಗೆ ತಿಳಿಸಿಕೊಟ್ಟವರು ಡಾಕ್ಟರ್ ಸುಜೇಂದ್ರ ಪ್ರಕಾಶ್. ಕಾರ್ಯಕ್ರಮವನ್ನ ನಡೆಸಿಕೊಟ್ಟವರು ಸುಲೋಚನಾ ಹೊನ್ನಳ್ಳಿ. ಜಾಗೃತಿ ನೇರ ಫೋನ್ ಇನ್ ಕಾರ್ಯಕ್ರಮ ವನಿತಾ ವಿಹಾರದಲ್ಲಿ ಪ್ರಸಾರವಾಯಿತು.